ನಿಮ್ಮ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪಾಗತ್ತೆ ಇವತ್ತಿನ ಮನೆಮದ್ದನ್ನು ಮಾಡ್ತಾ ಬರೋದ್ರಿಂದ. ವಯಸ್ಸಾಗಿದ್ರೂ ಸಹ ಅಥವಾ ಒಂದು ಏಜಿಗೂ ಮುಂಚಿನ ವೈಟ್ ಹೇರ್ಸ್ ಆಗಿದೆ ಅಂದರೂ ಸಹ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಕೂದಲು ಶಾಶ್ವತವಾಗಿಯೇ ಕಪ್ಪಾಗತ್ತೆ ಮತ್ತು ಹೊಸದಾಗಿ ಬೆಳೆಯುವಂಥದ್ದು ಕೂಡ ಕಪ್ಪಾಗಿಯೇ ಬೆಳೀತಾ ಹೋಗುತ್ತೆ. ಎಲ್ಲಿ ಬೊಕ್ಕ ತಲೆ ಆಗಿದೆ ಅಲ್ಲಿ ಮತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಒಂದು ಮ್ಯಾಜಿಕ್ ಹೇರ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ಇವೆರಡು ಪದಾರ್ಥಗಳು ಸಾಕು. ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದ್ರ ಜೊತೆ 2 ನಿಂಬೆಹಣ್ಣು ಖಂಡಿತವಾಗ್ಲೂ ಬೇಕಾಗುತ್ತೆ. ಇವೆರಡಿದ್ರೆ ನಮ್ಮ ಇವತ್ತಿನ ಒಂದು ಹೇರ್ ಡೈ ಅನ್ನುವಂಥದ್ದು ಆರಾಮಾಗಿ ರೆಡಿ ಆಗುತ್ತೆ. ಅದು ಕೂಡ ಮನೆಯಲ್ಲಿ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗಿಸ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ತುರಿದು ತೊಗೊಳ್ತಾ ಇದ್ದೀನಿ. ಇದರ ರಸವನ್ನು ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ನೀವು ಬೇಕಿತ್ತು ಅಂದರೆ ಈ ರೀತಿ ತೊಗೊಳ್ಬೋದು, ಅಥವಾ ಮಿಕ್ಸಿ ಜಾರಲ್ಲಿ ಸಣ್ಣ ಕಟ್ ಮಾಡಿ ಹಾಕಿ ನುಣ್ಣಗೆ ಇದನ್ನು ಪೇಸ್ಟ್ ರೀತಿ ಮಾಡಿಕೊಂಡು ಆನಂತರ ಕೂಡ ಇದರ ರಸವನ್ನು ತೊಗೊಳ್ಬೋದು. ನಿಮಗೆ ಯಾವುದು ಸುಲಭವಾದಂಥ ವಿಧಾನ ಅನಿಸುತ್ತೋ ಹಾಗೆ ನೀವು ಈ ಒಂದು ರಸವನ್ನು ಮಾತ್ರ ಇಲ್ಲಿ ತೊಗೊಳ್ಬೇಕಾಗತ್ತೆ. ನೋಡಿ, ನಾನು ತುರಿದಿರೋಂಥ ಮಿಶ್ರಣ ಏನಿದೆ ಅದರಿಂದ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಹಿಂಡ್ಕೊಂಡು ಅದರ ರಸವನ್ನು ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಬ್ಬಿಣದ ಬಾಣಲೆನೇ ತೊಗೊಳ್ಬೇಕು. ನಮ್ಮ ಇವತ್ತಿನ ಈ ಒಂದು ಹೇರ್ ಡೈ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಕಬ್ಬಿಣದ ಬಾಣಲೆ. ಹಾಗಾಗಿ ಅದನ್ನೇ ನೀವು ಇಲ್ಲಿ ತೊಗೊಳ್ಬೇಕು. ನೋಡಿ, ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಈ ಒಂದು ಆಲೂಗಡ್ಡೆ ಏನಿತ್ತು ಅದರ ರಸನ ತೆಗೆದಿಟ್ಕೊಂಡಿದ್ದೀನಿ. ಅದರೊಟ್ಟಿಗೆ 2 ನಿಂಬೆಹಣ್ಣಿನ ರಸಗಳನ್ನು ಸೇರಿಸ್ಕೊಳ್ಬೇಕು. ಕಟ್ ಮಾಡಿರೋವಂಥ ನಿಂಬೆಹಣ್ಣು ಏನಿದೆ ಅದರ ರಸವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದನೂ ಕೂಡ ಅಷ್ಟೇ, ತಲೆಯಲ್ಲಿ ಹೊಟ್ಟಿದ್ರೆ ಕಡಿಮೆ ಆಗುತ್ತೆ, ಸ್ಕ್ಯಾಲ್ಫಲ್ಲಿ ಇಚ್ಚಿಂಗು ಇರಿಟೇಷನ್ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಕೂದಲಿಗೆ ಒಂದು ಒಳ್ಳೆ ಬಣ್ಣ ನೀಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಕೂದಲನ್ನು ತುಂಬ ಸಾಫ್ಟು, ಜೊತೆಗೆ ತುಂಬ ಕ್ಲೀನ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಜಿಡ್ಡಿನಂಶ, ಕೊಳೆ ಅಂಶ ಎಲ್ಲವನ್ನು ತೆಗೆದು ಹಾಕಿ ಕ್ಲೀನ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ಡೈ ಮಾಡ್ಕೊಳ್ಳೋದಕ್ಕೆ ನಿಂಬೆಹಣ್ಣು ಕೂಡ ತುಂಬಾ ಅಗತ್ಯ. ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ನೋಡಿ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ನಾವೇನು ಆಲೂಗಡ್ಡೆ ರಸ ಮತ್ತು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀವಲ್ಲ ಅವೆರಡು ಕೂಡ ಚೆನ್ನಾಗಿ ಈ ರೀತಿ ಬೆರೆತ್ಕೊಳ್ಬೇಕು. ಈ ಒಂದು ಮಿಶ್ರಣದೊಟ್ಟಿಗೆ ನಾವು ಸೇರಿಸ್ಬೇಕಾಗಿರುವಂಥದ್ದು ನಲ್ಲಿಕಾಯಿ ಪೌಡರು. ಹೌದು ಸ್ನೇಹಿತರೆ, ಇಲ್ಲಿ ಯಾವುದೇ ಇಂಡಿಗೋ ಬೇಡ, ಹೆನ್ನ ಪೌಡ್ರು ಬೇಡ, ಏನು ಬೇಡ. ನಿಮಗೆ ನಲ್ಲಿಕಾಯಿ ಪೌಡ್ರು ಇತ್ತು ಅಂದರೆ ಇವತ್ತಿನ ಡೈ ಅನ್ನೋಂಥದ್ದು ರೆಡಿ ಆಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡ್ರ್ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನೀವು ರಸ ಎಷ್ಟು ತೊಗೊಂಡಿದ್ದೀರೋ ಅದರ ಮೇಲ್ಗಡೆ ನೀವು ಪೌಡರನ್ನು ಸೇರಿಸ್ಕೊಳ್ಬೇಕು. ತುಂಬ ತೆಳುನೂ ಮಾಡ್ಕೊಳ್ದೆ, ತುಂಬ ಗಟ್ಟಿನೂ ಮಾಡ್ಕೊಳ್ದೆ, ಮೀಡಿಯಮ್ ಹದದಲ್ಲಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಗಂಟುಗಳು ಇರ್ದಲೇ ಅವ್ರ ಕಲಿಸ್ಕೊಳ್ಬೇಕು. ಇನ್ನು ನಲ್ಲಿಕಾಯಿ ಪೌಡರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕ್ಯಾಲ್ಫಲ್ಲಿ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕೂದಲಿಗೆ ಬೇಕಾಗಿರುವಂತಹ ಮೆಲಾನಿನ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಇದರಿಂದ ಕೂದಲು ನ್ಯಾಚುರಲ್ಲಾಗಿ ಕಪ್ಪಾಗ್ತಾ ಹೋಗುತ್ತೆ. ಜೊತೆಗೆ ಏನು ಹೊಸದಾಗಿ ಬೆಳೀತಾ ಬರುತ್ತಲ್ಲ ಅದು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ನಲ್ಲಿಕಾಯಿ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ನಲ್ಲಿಕಾಯಿ ನಾವು ಮೆಹಂದಿ ಜೊತೆ ಕೂಡ ಕಲಸಿ ಹಚ್ಕೊಳ್ತೀವಿ, ಅದರ ಆಯಿಲನ್ನು ಹಚ್ಕೊಳ್ತೀವಿ. ಇದರಿಂದ ಏನಾಗುತ್ತೆ, ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನು ನಾನು ಕಲಿಸ್ಕೊಂಡಿದ್ದಾಗಿದೆ. ಈ ಒಂದು ಮಿಶ್ರಣವನ್ನು ನೀವು ಒಂದು ದಿನ ರಾತ್ರಿ ಹಾಗೆಯೇ ಇಡಬೇಕು. ಇವತ್ತು ಮಾಡಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಹಚ್ಕೊಳ್ಬೇಕಾಗತ್ತೆ. ಇಲ್ಲ ನಮಗೆ ಅಷ್ಟೆಲ್ಲ ಸಮಯ ಇಲ್ಲ, ತಕ್ಷಣದಲ್ಲೇ ಹಚ್ಕೊಳ್ಬೇಕು ಅಂತಂದರೆ ಒಂದು 2-3 ಗಂಟೆನಾದರೂ ನೀವು ಅದನ್ನು ಹಾಗೆಯೇ ಬಿಡಬೇಕಾಗತ್ತೆ. ನೋಡಿ, ನಾನು ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಾಗಿದೆ ಅಂದರೆ. ನಾವಿಲ್ಲಿ ಏನು ಪದಾರ್ಥಗಳನ್ನ ಹೆಚ್ಚಾಗಿ ಬಳಸೇ ಇಲ್ಲ, ಆದರೂ ಕೂಡ ನಮ್ಮ ನ್ಯಾಚುರಲ್ ಡೈ ಅನ್ನೋವಂಥದ್ದು ರೆಡಿಯಾಗಿದೆ. ಖಂಡಿತ ಇದೊಂಥರ ನಿಮಗೆ ಇನ್ಸ್ಟೆಂಟ್ ಡೈ ರೀತಿ ಕೂಡ ಕೆಲಸ ಮಾಡುತ್ತೆ. ಇದನ್ನು ಒಮ್ಮೆ ಹಚ್ಚಿಬಿಟ್ರೆ ಸಾಕು, ನಿಮ್ಮ ಕೂದಲು ತುಂಬ ಅಂದರೆ ತುಂಬ ಕಪ್ಪಾಗುತ್ತೆ, ಶೈನಿಂಗ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಜೊತೆಗೆ ನಮಗೆ ತುಂಬ ಬೊಕ್ಕ ತಲೆ ಆಗ್ತಾಯಿದೆ, ತುಂಬ ಕೂದಲು ಉದುರುತ್ತಾ ಇದೆ, ಮತ್ತು ಹೊಸ ಕೂದಲು ಬೆಳೀತಾ ಇಲ್ಲ ಅಂದರೆ ಖಂಡಿತ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಮಗೆ ಒಂದು ಏಜಿಗೂ ಮುಂಚೆನೇ ತುಂಬಾ ವೈಟ್ ಹೇರ್ಸ್ ಆಗಿದೆ, ಏನಪ್ಪ ಮಾಡೋದು, ಅದನ್ನು ಹೇಗೆ ಕವರ್ ಮಾಡ್ಕೊಳ್ಳೋದು ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಖಂಡಿತ ಈ ಒಂದು ಡೈಯನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಮಕ್ಕಳು ಕೂಡ ಇದನ್ನು ಹಚ್ಕೊಳ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನೋಡಿ, ನ್ಯಾಚುರಲ್ ಆಗಿರುವಂಥ ನಮ್ಮ ಒಂದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಹೇರ್ ಡೈ ಅನ್ನುವಂಥದ್ದು ರೆಡಿಯಾಗಿದೆ, ಅಥವಾ ನ್ಯಾಚುರಲ್ ಹೇರ್ ಕಲರ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ನಿಮ್ಮ ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಕೊಳ್ಬೇಕು. ಎಲ್ಲಿ ವೈಟ್ ಹೇರ್ಸ್ ಹೆಚ್ಚಾಗಿದೆ, ಮುಂಭಾಗದಲ್ಲಿ, ಮಧ್ಯಭಾಗದಲ್ಲಿ, ತಲೆ ಹಿಂಭಾಗದಲ್ಲಿ, ಈ ರೀತಿ ಎಲ್ಲಿ ನಿಮಗೆ ತುಂಬ ವೈಟ್ ಹೇರ್ಸ್ ಹೆಚ್ಚಾಗಿದೆ ಆ ಭಾಗಕ್ಕೆ ನೀಟಾಗಿ ಸ್ಕ್ಯಾಲ್ಫಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಕೂದಲಿನ ಬುಡಕ್ಕೆ ಚೆನ್ನಾಗಿ ಇದನ್ನು ಹಚ್ಚಬೇಕು. ಹಚ್ಚಿಬಿಟ್ಟು ನೀವು ಜೊತೆಗೆ ತುದಿವರೆಗೂ ಹಚ್ಕೊಳ್ಳಿ. ಹಚ್ಚಿಬಿಟ್ಟು ಇದನ್ನು 1 ಗಂಟೆನಾದರೂ ತಲೆಯಲ್ಲಿ ಹಾಗೆಯೇ ಇಟ್ಕೊಳ್ಬೇಕು.
ಈ ರೀತಿ ಮಾಡೋದ್ರಿಂದ ಕೂದಲು ಬುಡದಿಂದಲೇ ಕಪ್ಪಾಗಿ ಬೆಳೀತಾ ಹೋಗುತ್ತೆ, ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಮಿಶ್ರಣವನ್ನು ಈ ರೀತಿ ಕೂದಲಿನ ಬುಡದಿಂದ ತುದಿವರೆಗೂ ಹಚ್ಕೊಂಡು ಆ ನಂತರ ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಇನ್ನು ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಯಾವುದೇ ರೀತಿ ಶಾಂಪೂ ಅಥವಾ ಸೋಪು ಏನು ಬಳಸಬಾರ್ದು, ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು. ಇದರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಶಾಂಪೂ ಬಳಸ್ತಾನೆ ಹಾಗೆಯೇ ಬರೀ ನೀರಿನಿಂದ ಈ ಒಂದು ಮಿಶ್ರಣವನ್ನು ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ಈ ರೀತಿ ಆದಮೇಲೆ ನೀವು ಒಂದಿನ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನೀವು ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಬೇಕಾಗತ್ತೆ. ತಲೆ ತುಂಬ ನೀಟಾಗಿ ಎಣ್ಣೆಯನ್ನು ಹಚ್ಕೊಂಡು ಆ ನಂತರ ಮಾರನೇ ದಿನ ನೆಕ್ಸ್ಟ್ ಡೇ ನೀವು ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ಒಳ್ಳೆ ಬಣ್ಣ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ. 100% ಆಗಿ ಇದು ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಇದು ನಮಗೆ ಫ್ರಂಟಲ್ಲೆಲ್ಲ ತುಂಬ ವೈಟ್ ಹೇರ್ಸ್ ಆಗಿದೆ, ಹೊರಗಡೆ ಹೋಗೋವಂಥ ಸಮಯದಲ್ಲಿ ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ, ಡೈ ಎಲ್ಲ ಹಚ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದವರು ಈ ರೆಮಿಡಿನ ಆರಾಮಾಗಿ ಟ್ರೈ ಮಾಡ್ಬೋದು. ಇದು ಇನ್ಸ್ಟೆಂಟಾಗಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ 1 ಹಿಡಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನು ನೋಡಿ ಈ ರೀತಿ ಒಂದು ಕಬ್ಬಿಣದ ಹಂಚಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಈ ರೀತಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಬಿಸಿ ಮಾಡ್ತಾ ಹೋಗಬೇಕು. ಇದಾಗಿದೆ. ಈಗ ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಈ ರೀತಿ ಪೌಡರನ್ನು ಮಾಡಿಟ್ಕೊಳ್ಬೇಕು. ಒಂದು 8 ಬಾಕ್ಸಲ್ಲಿ ಇಟ್ಕೊಂಡ್ಬಿಡಿ. ನಿಮ್ಗೆ ಯಾವಾಗೆಲ್ಲ ಬೇಕೋ ಆರಾಮಾಗಿ ಇದನ್ನು ಬಳಸ್ಕೊಳ್ಬೋದು. ಇನ್ನು ನಾವು ತಕ್ಷಣದಲ್ಲೇ ಒಂದು ಡೈಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಅದು ನಮಗೆ ವಾಶ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಸಮಯ ಇಲ್ಲ, ಹಾಗೆಯೇ ಹಚ್ಕೊಳ್ಬೇಕು. ಅದರ ಕೂದಲು ಮಾತ್ರ ಸಿಲ್ಕಿಯಾಗಿರಬೇಕು ಅನ್ನೋರು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಒಂದೊಂದೇ ವೈಟ್ ಹೇರ್ಸ್ ಇದೆ, ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದೆ, ಅಥವಾ ನಾವು ಬಗ್ತಲ್ಲೇ ತೆಗೆದಿರ್ತೀವಿ ಮಧ್ಯಭಾಗದಲ್ಲಿ, ಅಲ್ಲಿ ತುಂಬ ಕಾಣ್ತಾ ಇರುತ್ತೆ, ಅದನ್ನು ಕವರ್ ಮಾಡ್ಕೊಳ್ಬೇಕು ಅಂದರೆ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು. ನೋಡಿ, ನಾನು ಒಂದು ಬೌಲಿಗೆ 1 ಟೀ ಸ್ಪೂನಷ್ಟು ಈ ಒಂದು ಪೌಡರ್ ನಾವೇನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕಲಿಸ್ಕೊಳ್ಳೋದಕ್ಕೆ ನೀವು ಎಣ್ಣೆ ಹಾಕಿದ್ರೆ ಕೂದಲು ತುಂಬ ಅಂಟೆಂಟಾಗುತ್ತೆ, ಜಿಡ್ಡಾಗುತ್ತೆ, ಅಷ್ಟು ನಿಮಗೆ ಸಿಲ್ಕಿ ಇರೋದಿಲ್ಲ. ಹಾಗಾಗಿ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಬೇಕು. ಅಲೋವೆರಾ ಜೆಲ್ಲನ್ನು ನಾವು ಕೂದಲಿಗೆ ಹಚ್ಚಿದ ತಕ್ಷಣ ಅದು ಸ್ವಲ್ಪ ಹಸಿ ಅನಿಸುತ್ತೆ, ಆನಂತರ ಚೆನ್ನಾಗಿ ಗಾಳಿಗೆ ಒಣಗ್ತು ಅಂದರೆ ಮತ್ತೆ ಸಾಫ್ಟ್ ಸಿಲ್ಕಿ ಆಗುತ್ತೆ. ಹಾಗಾಗಿ ಅದರೊಟ್ಟಿಗೆ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈ ಒಂದು ಮಿಶ್ರಣ ಏನಿರುತ್ತೆ ಇದನ್ನು ನಿಮಗೆ ಎಲ್ಲಿ ವೈಟ್ ಹೇರ್ಸು ತುಂಬ ಜಾಸ್ತಿ ಕಾಣ್ತಾ ಇದೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಈ ಸಮಯದಲ್ಲಿ ನಮಗೆ ಡೈ ಎಲ್ಲ ಹಚ್ಕೊಂಡು ಅದನ್ನು ಹೇರ್ ವಾಶ್ ಮಾಡೋವಂಥ ಅಷ್ಟು ಸಮಯ ಇಲ್ಲ. ತಕ್ಷಣದಲ್ಲೇ ನಾವು ಹೊರಗಡೆ ಹೋಗಬೇಕು, ಏನೋ ಫಂಕ್ಷನಿಗೆ ಹೋಗಬೇಕು ಅನ್ನೋವಂಥ ಸಮಯದಲ್ಲಿ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು. ಈ ಒಂದು ಮಿಶ್ರಣವನ್ನು ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಇರುತ್ತೋ ಅದ್ರ ಮೇಲೆ ಹಚ್ಕೊಳ್ಳಿ. ಇದು ನೀಟಾಗಿ ಕೂದಲನ್ನು ಕಪ್ಪಾಗಿಸುತ್ತೆ. ಜೊತೆಗೆ ಇದು ಅಲೋವೆರಾ ಜೆಲ್ ಆಗಿರೋದ್ರಿಂದ ತಕ್ಷಣದಲ್ಲೇ ಡ್ರೈ ಆಗುತ್ತೆ, ಕೂದಲು ಸಿಲ್ಕಿ ಸಾಫ್ಟಾಗಿ ಹಾಗೇ ಇರುತ್ತೆ. ಎಣ್ಣೆ ಹಾಕೊಂಡ್ರೆ ಏನಾಗುತ್ತೆ, ಕೂದಲು ಜಿಡ್ಡಾಗಿಬಿಡುತ್ತೆ. ಹಾಗಾಗಿ ನೀವು ಅಲೋವೆರಾ ಜೆಲ್ಲನ್ನೇ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ಮಾರ್ಕೆಟಲ್ಲಿ ಸಿಗೋಂಥ ಈ ರೀತಿ ಜೆಲ್ಲಾದರೂ ಹಾಕ್ಕೊಳ್ಬೋದು. ಇದನ್ನು ಹಚ್ಕೊಳ್ಳೋದ್ರಿಂದ ತಕ್ಷಣದಲ್ಲೇ ಇನ್ಸ್ಟೆಂಟಾಗಿ ನಿಮ್ಮ ಕೂದಲನ್ನು ಇದು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಎರಡನ್ನೂ ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.